ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹಬ್ಬ ನಿಮ್ಗೆಲ್ಲನೂ ಖುಷಿ ತಂದ್ಕೊಡ್ಲಿ ಅಂತ ಭಾವಿಸ್ತೀನಿ. ಮತ್ತು ಹಾಗೆಯೇ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡೋದಂತೂ ಮಿಸ್ ಮಾಡಬೇಡಿ. ಮತ್ತು ಮುಂದೆ ಸಿಗುವ ವಿಡಿಯೋದಲ್ಲಿ. ಹಾಯ್, ನಾವೆಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಫೋಟೋನು ಒರೆಸಿ ಕ್ಲಿಯರ್ ಮಾಡ್ತೀವಿ. ಹಾಗೆ ನಮ್ಮ ಮಮ್ಮಿ ಹೇಳ್ತು ನಮ್ಮ ಅಪ್ಪನ ಫೋಟೋನು ಕ್ಲೀನ್ ಮಾಡಿ ಒರೆಸ್ಬಿಡಪ್ಪ ಅಂತ ಹೇಳಿದ್ರು. ಹಾಗೆ ನಮ್ಮ ಅಪ್ಪನ ಫೋಟೋನು ಒರೆಸಿ ಕುಂಕುಮ ಇಟ್ಟು ಹೂವು ಮೆಡಿಸಿ ಎಲ್ಲನೂ ಮಾಡಿದೆ. ಬಟ್ ಈ ಕೆಲಸ ಮಾಡೋದು ನನಗಂತೂ ತುಂಬಾ ಬೇಜಾರಾಗುತ್ತೆ. ಆದರೂ ಒಂದು ಕಡೆ ನನಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನನ್ನ ಮಗನ ರೂಪದಲ್ಲಿ ನಮ್ಮ ಪಪ್ಪ ಬಂದಿದ್ದಾರೆ ಅಂತ ತುಂಬಾ ಖುಷಿ ಇದೆ ನನಗಂತೂ. ಹಾಗೆಯೇ ನಮ್ಮ ಮಮ್ಮಿ ಸ್ವಲ್ಪ ದೇವ್ರ ಸಾಮಾನು ಬೆಳಗ್ಬಿಟ್ಟು ದೇವ್ರ ಸಾಮಾನೆಲ್ಲ ಜೋಡಿಸ್ಕೊತಾ ಇದ್ರು. ನಮ್ಮ ಮಮ್ಮಿ ಹಾಗೆಯೇ ಪೂಜೆ ಮಾಡೋಕ್ಕೆ ಎಲ್ಲನೂ ತಯಾರಿ ಮಾಡ್ಕೋತಾ ಇದ್ರು. ಅದು ಪಂಚಾಮೃತ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ರು. ಹಾಗೆಯೇ ನಾನು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಮಮ್ಮಿ ಪೂಜೆ ಸ್ಟಾರ್ಟ್ ಮಾಡೇ ಬಿಟ್ಟರು. ಹಾಗೆಯೇ ಅವ್ರ ಅಪ್ಪನೂ ಬಂದಿದ್ರು. ಅವ್ರ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಅಂದರೆ ನೀವೇ ನೋಡಿ. ಖುಷಿ ಅವ್ನಿಗೆ. ಏನೋ ಹೇಳ್ತಾನೆ ಕೇಳಿಸ. ಜೋಜೋ ಸಾಂಗಡ ಖುಷಿ ನೋಡೋಣ. ಹಾಗೇನೆ ಅವರಪ್ಪ 5 o'clockಗೆಲ್ಲ ಹೊರಟ್ಬಿಟ್ರು. ಅವನಿಗೆ ನಿದ್ದೆಗಳಲ್ಲೂ ಮುತ್ತು ಕೊಡಬಾರ್ದಂತ ಹೇಳಿದ್ರು. ಪಾಪ ಹೊರಟೋಗ್ತಿದ್ದೀನಲ್ಲ ಅಂತ ಅವನ್ನ ಎಬ್ಸಕ್ಕೆ ಟ್ರೈ ಮಾಡಿ ಮುತ್ತು ಕೊಡ್ತಾಯಿದ್ರು. ಪಾಪ ಅನಿಸುತ್ತೆ, ಅವ್ನು ಹೋಗ್ಬೇಕಾದ್ರೆ ಬೇಜಾರು ಆಗ್ತಿರುತ್ತೆ. ಹಾಗೆ ಈಗ 4:30ಗೆ ಹಾಗೆ ಹೋಯ್ತು. ಪಾಪ ಅವ್ರು ಹೊರಟೇ ಬಿಟ್ಟರು. ಅವನಿಗೂ ತುಂಬ ಬೇಜಾರಿತ್ತು, ಅಯ್ಯೋ ಪಾಪನ ಬಿಟ್ಟು ಹೋಗ್ತಿದ್ರಲ್ಲ ಅಂತ.
ಹಾಗೂ ಅವನಿಗೂ ಖುಷಿ ಇತ್ತು ನೆಕ್ಸ್ಟ್ ವೀಕ್ ಮನೆಗೆ ಬರ್ತಾರಲ್ಲ ಅಂತ. ಅಷ್ಟೊಂದೇನು ಈ ಸತಿ ಬೇಜಾರು ಮಾಡ್ಕೊಂಡು ಹೋಗಿರಲಿಲ್ಲ ಅವರು. ಮತ್ತು ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.